ಮನೆಗೆ ಯಾರಾದರೂ ನೆಂಟರು ಬರ್ತಾರೆ ಅಂತಂದರೆ ಟಕ್ ಅಂತ ಹುಷಾರಿಲ್ಲ ಅಂತ ಮಲ್ಕೊಂಬಿಡೋದು ಯಾರು? ಯಾರಿಗೂ ಹುಷಾರಿರಲ್ಲ. ಆ ಥರ ಇಬ್ಬರು ಇಲ್ಲ ಆ್ಯಕ್ಚುಲಿ. ಇಬ್ಬರು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡ್ತೀವಿ. ಆ ಥರ ಯಾರೂ ಇಲ್ಲ ಆ್ಯಕ್ಚುಲಿ. ಸರ್ ನಮ್ಮದು ಒಂದು ಪುರಂದರ ಮಂಟಪ ಅಂತ ಇರೋದ್ರಿಂದ ನಮ್ದು ಹೆಂಗೆ ಅಂದರೆ ಯಾರೇ ಅತಿಥಿ ಬರಲಿ ನಮಗೆ ತುಂಬ ಇಂಪಾರ್ಟೆಂಟ್. ಅದರಲ್ಲಿ ಇಬ್ಬರದು ಯಾವುದೂ ಇದಿಲ್ಲ. ಬಂದವರನ್ನು ನಾವು ತುಂಬ ಒಳ್ಳೆ ಇದರಲ್ಲಿ ವೆಲ್ಕಮ್ ಮಾಡ್ಕೊತೀವಿ. ತುಂಬ ಚೆನ್ನಾಗಿ ಸತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲ ಜನಗಳು ಒಂದೇ ಥರ ಇರಲ್ಲ. ಕೆಲವು ನೆಂಟರು ಬಂದರೆ ಇಲ್ಲಿಂದ ನೋಡ್ತೀವಿ, ಅಕ್ಕಪ್ಪ ಬಂದರು ಇವರು ಬನ್ನಿ 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 ಚೆನ್ನಾಗಿಲ್ಲ ಕಾಫಿ ತಗೋತಿರೋ ಶರಬತ್ತು ಏನು ಸುಮ್ಮನೆ ಕೆಲವರಿಂದ ತಪ್ಪಿಸ್ಕೊಳ್ಳೋಕ್ಕೆಲ್ಲ ಏನೇನೋ ಪ್ರಯತ್ನ ಪಡ್ತೀವಿ. ಅಂದರೆ ಫನ್ನಿಯಾಗಿ ಹೇಳಿ, ಇದು ಸೀರಿಯಸ್ ಆಗಿ ತಗೊಬಿಡಿ, ಫನ್ನಿಯಾಗಿ. ಸರ್ ಅತಿಥಿಯಲ್ಲಿ ಕೆಲವೊಂದು ಫ್ರೆಂಡ್ಸ್ಗಳು ಬರ್ತಾರೆ. ಬಂದಾಗ ನಾವು ಮೇಲ್ಗಡೆನೆ ಇರೋ ಥರ ಪ್ಲಾನ್ ಮಾಡ್ಕೊತೀವಿ. ಕೆಳಗಡೆ ಇವ್ರಿಗೆ ಹೇಳ್ಬಿಡ್ತೀವಿ ಇಲ್ಲ ಅಂತ ಹೇಳಿ ಕಳಿಸ್ಬಿಡಿ ಅಂದ್ಬಿಟ್ಟು ಅದನ್ನ ಅವ್ರು ಮ್ಯಾನೇಜ್ ಮಾಡ್ತಾರೆ. ಮ್ಯಾನೇಜ್ ಮಾಡ್ತೀರಾ ನೀವು? ನನಗೇನೋ ಡೌಟು. ಮಾಡಬೇಕಾಗುತ್ತೆ. ಮಾಡಲ್ಲ ನೀವು. ನನಗೆ ದೇವರೇ ಡೌಟ್ ನಿಮ್ಮ ಮೇಲೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ಎಲ್ಲ ಮೇಲಿದ್ದಾರೆ, ಬರ್ತಾರೆ, ಊಟ ಮಾಡಿ ನೀವು ಕಾಫಿ ಕುಡಿದೆ ಅಂದ್ಬಿಡ್ತಾರೆ. ನನಗೆ ನನಗೆ ನೋಡಿದ್ರೆ ನಂಗೆ ಅನ್ನಿಸ್ತಾ ಇದೆ. ನನಗೆ ಕರೆಕ್ಟಾ? ಕರೆಕ್ಟ್ ಅಲ್ವಾ? ಪಾಪ ಸುಳ್ಳು ಹೇಳೋಕ್ಕೂ ಬರಲ್ಲ ನಿಮಗೆ ಅಲ್ವಾ? ಇಲ್ಲ ಇಲ್ಲ ಹೇಳ್ತಾರೆ, ಅದೆಲ್ಲ ಮ್ಯಾನೇಜ್ ಮಾಡ್ತಾರೆ. ಹೇಳ್ಕೊಡ್ಬೇಕೇನೋ ಅಲ್ವಾ? ಸೊ ಒಂದೊಂದು ಸರಿ ಹಂಗೆ ಅನ್ಸ್ಬಿಡುತ್ತೆ. ಒಂದ್ಸರಿ ತಲ ತಿನ್ನೋ ಫ್ರೆಂಡ್ಸ್ ಒಬ್ಬ ಯಾರು ಬಂದಿರ್ತಾನೆ, ಅಮ್ಮಗೆ ಹೇಳ್ತೀವಿ ಅಮ್ಮ ಇಲ್ಲ ಅನ್ಬಿಡಮ್ಮ ಇಲ್ಲ ಅನ್ಬಿಡಮ್ಮ ಅಮ್ಮಗೆ ಹುಷಾರಿ ಮಲಗಿದ್ರೆ ಸುಮ್ಮನೆ ತಪ್ಪಿಸ್ಕೊಳ್ಳೋಕ್ಕೆ ಅಂತ. ಕೆಲವು ಸರಿ ಆ ಥರ ಆಗುತ್ತೆ. ಎಲ್ಲ ನಾಟ್ ಆಲ್ ದ ಟೈಮ್. ಎಸ್. ಈ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ. ಊಟದಲ್ಲಿ ತಮಗಿಷ್ಟ ಇಲ್ದಿರೋ ತರಕಾರಿ ಏನಾದ್ರು ಸಿಕ್ಬಿಟ್ರೆ ಅದನ್ನು ಟಕ್ ಅಂತ ಸೈಡ್ಗಿಟ್ಟು ಊಟ ಮಾಡೋರು ಯಾರು ನಿಮ್ಮಿಬ್ಬರಲ್ಲಿ? ಬಂತೆ ಆನ್ಸರ್. ನೀವು ಅವ್ರ ಮೇಲೆ, ಅವರು ನಿಮ್ಮ ಮೇಲೆ. ಚೆನ್ನಾಗಿದೆ ಕೇಳಿ. ಹಾಗಲಕಾಯಿ ಅಂದರೆ ಆಗಲ್ಲ. ಏನಾದ್ರು ಮಾಡಿದ್ರೆ ಹಾಗಲಕಾಯಿ ಪಲ್ಯ ಬೇಡ ಅಂತ ಹೇಳಲ್ಲ, ಆದರೆ ಸ್ವಲ್ಪ ಹಾಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಗೆ ತೆಗೆದು ಹಾಕ್ಬಿಟ್ಟಿರ್ತಾರೆ. ಹಾಗಲಕಾಯಿನೇ ತಿಪ್ಪೆಗೆ ಹಾಕ್ಬಿಟ್ಟಿರ್ತಾರೆ. ತಿಪ್ಪೆಗೆ ಹಾಕ್ಬಿಡ್ತಾರೆ, ಪಲ್ಯನೇ ತೆಗೆದು. ಓಕೆ ಸರ್ ಹಾಗಲಕಾಯಿ ಸ್ವಲ್ಪ ಕಹಿ ಇರುತ್ತಲ್ಲ, ಜಾಸ್ತಿ ತೊಗೊಳ್ಳೋದು ಒಂದು 2 ತೊಗೊತೀನಿ ಅಷ್ಟೇ. ಬಾಕಿ ಇನ್ನು ಹಾಕಿದ್ದು ಯಾವ ತರಕಾರಿನೂ ಬಿಟ್ಟಿಲ್ಲ ಇಲ್ಲಿವರೆಗೂ. ನಾನು ಎಲ್ಲ ತರಕಾರಿ ನಾನೇ ತಿಂದು ಖಾಲಿ ಮಾಡೋದು. ತರಕಾರಿ ಅಂದರೆ ಇಷ್ಟ ನನಗೆ. ಯಾವ ತರಕಾರಿ ಇನ್ನೂ ಭೇದ ಭಾವ ಮಾಡಿಲ್ಲ. ಹಾಗಲಕಾಯಿ ಸ್ವಲ್ಪ ಡೌಟಲ್ಲಿ ಇರುತ್ತೆ ಅಷ್ಟೇ. ಎಲ್ಲ ತರಕಾರಿಗಳಿಗಿಂತ ಹಾಗಲಕಾಯಿ ಎಷ್ಟು ಶ್ರೇಷ್ಠ ಅಂತ ಗೊತ್ತಾ? ಇದೆ ಸರ್ ಅದು. ಸೊ ಅವ್ರು ಫ್ರೈ ಮಾಡೋದ್ರಲ್ಲಿ ಏನೋ ಸ್ವಲ್ಪ ಡಿಫ್ರೆಂಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಪರಮ ಪ್ರಾಣ ಹಾಗಲಕಾಯಿ ಅಂದರೆ. ಓಕೆ, ನಾನು ಸತ್ಯ ಹೇಳ್ತಿದ್ದೀನಿ. ನಮ್ಮ ಮನೇಲಿ ಮಾಡ್ತಾರೆ, ಒಂದ್ಸರಿ ತಿಂತೀನಿ ಬನ್ನಿ, ಆಮೇಲೆ ನೀವು ತಿಂತೀರೇನೋ. ನನಗೆ ತುಂಬ ಇಷ್ಟ. ತಿಂಗಳಿಗೆ 1 ಸರಿ 2 ಸರಿ ಮಾಡಿಸ್ಕೊಂಡು ರೆಸಿಪಿ ಒಂಚೂರು ಕಳಿಸ್ಬಿಡಿ ಸರ್ ಹಾಗಾದ್ರೆ. ಶ್ಯೂರ್. ನೀವೇಕೆ ತೋರಿಸಿದ್ರಿ ನಿಮ್ಮನ್ನು? ಅವ್ರದ್ದು ಕೆಲವೊಂದು ತರಕಾರಿಗಳು ತಿನ್ನಲ್ಲ ಅಂತಿಲ್ಲ, ಜಾಸ್ತಿ ಆದಾಗ ನನಗೆ ಹಾಕ್ಬಿಡ್ತಾರೆ. ಅವಾಗ ಏನು ಮಾಡೋಕ್ಕಲ್ಲ, ಕಣ್ಣು ಮುಚ್ಕೊಂಡು ತಿನ್ಬೇಕಾಗತ್ತೆ. ನಾನು ಕೇಳಿದ್ದು ಸೈಡ್ಗೆ ಯಾರು ಇತ್ತಾಡ್ತೀರ ಅಂತ. ಅಂದರೆ ನಿಮ್ಮ ಸಟ್ಟ ಸೈಡಲ್ಲಿ ಇರುತ್ತೆ. ಹೌದು, ನಿಮ್ಮ ಸೈಡ್ ಕೇಳಕ್ಕಾಗಲ್ಲ, ನಿಮ್ಮ ತಟ್ಟೆಗೆ ಹಾಕ್ತೀವಿ. ವೇಸ್ಟ್ ಮಾಡಲ್ಲ ಸರ್ ಅವ್ರು, ಅದೆಲ್ಲ ವೇಸ್ಟ್. ಯಾವ ತರಕಾರಿ ಇಷ್ಟ ಇಲ್ಲ ಏನೋ ನಿಮಗೆ? ಕುಂಬಳಕಾಯಿ ಸ್ವಲ್ಪ. ಯಾವ್ದು? ಬೂದ್ ಕುಂಬಳನ ಸಿಹಿ ಕುಂಬಳನ? ಸಿಹಿ ಕುಂಬಳ ಚೆನ್ನಾಗಿರುತ್ತಲ್ಲ ಅಕ್ಕಿ ರೊಟ್ಟಿಗೆ. ಸ್ವಲ್ಪ ದೂರ.